ಸಮಸ್ಯೆ ಲೈಟ್ ಆಗ್ತದೆ.
kalau negara Indonesia. Kemudian nasional serta event
adalah udah wireless ini kan lagi hari mau wireless kalau dia ada dia kalau ini ada dia total itu rikar padben anda ya ಸಮಸ್ಯೆ ಐತಿ ya orang ಮಾಡ್ತಾರೆ ಇದು ಆನ್ಲೈನ್ ಐತಲ್ಲ ಇದು ಜೀತೆ ಗಾಡಿ ತೋರಿಸ್ಬೋದು ನಿಂದಿರ್ತಾರ
Dale.
ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಂದಕ್ಕೆ ಗುರುಕುಲ ಕಲಾಕೇಂದ್ರ ಅಂತ ಹೇಳುವಾಗ ಕಳೆದ 9 ವರ್ಷಗಳಿಂದ ಪುರುಷರ ಕಟ್ಟೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿರುವಂತಹ ಕಲಾಕೇಂದ್ರ ಇಲ್ಲಿ ಸಂಗೀತ ನೃತ್ಯ ಹಾಗೆ ಹಾರ್ಮೋನಿಯಂ ತರಬೇತಿಯನ್ನು ನಾವು ನೀಡಿಕೊಂಡು ಬಂದಿದ್ದೇವೆ. ಕಳೆದ 6 ವರ್ಷಗಳಿಂದ ನೃತ್ಯ ರಾಜ್ಯಗಳಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನೀಡಿಕೊಂಡು ಬಂದಿರುವಂತಹ ತಂಡ ಅಂತ ಹೇಳಿದ್ರೆ ಗುರುಕುಲ ಕಲಾಕೇಂದ್ರ ಪುರುಷರ ಕಟ್ಟೆ ನಿರೀಕ್ಷಣೆ. ಈಗ ಗುರುಕುಲ ಅನಸೂಯ ನಮ್ಮ ಹಿರೇಗುರುವಿನ ಒಳಗೆ ಅವಳು ಈಗ ನಿಮ್ಮ ಮುಂದೆ ಒಂದು ಹಾಡಿಗೆ ಕೀಬೋರ್ಡ್ ವಾದನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ನಿಮ್ಮ ಜೋರಾದ ಕೈಯಲ್ಲಿ ಬಟ್ಟಲಿಲ್ಲದೆ ಜೋರಾಗಿ ಚಪ್ಪಾಳೆಯ ಆಶೀರ್ವಾದವನ್ನು ನೀಡಬೇಕಾಗಿ ಹೇಳಿದ್ದಾರೆ. ಇಲ್ಲಿ ಬನ್ನಿ ಹೀಗೆ ಹೇಳಿ.
ಒಂದು ಸುಮಧುರವಾದಂತಹ ಗೀತೆಯನ್ನು ನಮ್ಮ ಪ್ರಸ್ತುತಪಡಿಸಿದ್ವಿ. ಇನ್ನು ಮುಂದೆ ಇನ್ನೊಂದು
Amen.
ದಾರಿ ಬಿಡಿ ಬರಿ ಮಾಡಿ ಇಲ್ಲ ಜಗಲ್ಲ ಹಂಗೆ ಕುಣಿದು ಹಿಂಗೆ ಕುಣಿದು ನಮ್ಮದು ಮಾರಯ್ಯ ಮುಂದೆ ಪತ್ನಿ ಕುಣಿದು ಎಂದು ಕುಣಿದು ಎಂದು ಕುಣಿದು ನಮ್ಮದು ಮಾರಯ್ಯ ಮುಂದೆ ಪತ್ನಿ ಕುಣಿದು ಏಳು ಮರುಮ್ಯಾಲೆ ನೀ ಕುಂದ ಮರಿದ ನಗು ಮರುಮ್ಯಾಲೆ ನೀ ನಿದ್ದೆ ಮಾಡು ಮಾರಿದ ಹೀಗಿದೆ ಸಾಕು ನೀ ಎದ್ದು ಕಾಡು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾಡಿ ಇಲ್ಲ ಜಗಲ್ಲ ಹಂಗೆ ಕುಣಿದು ಹಿಂಗೆ ಕುಣಿದು ನಮ್ಮದು ಮಾರಯ್ಯ ಮುಂದೆ ಪತ್ನಿ ಕುಣಿದು ಎಂದು ಕುಣಿದು ಎಂದು ಕುಣಿದು ನಮ್ಮದು ಮಾರಯ್ಯ ಮುಂದೆ ಪತ್ನಿ ಕುಣಿದು ಕಾಳೆಲ್ಲ ತುಂಬೈತೆ ಗಂಧ ಕಾವೇರಿ ಹರಿದೈತೆ ಏನ್ ಚಂದ ದುನಿಯಾವ ಮುಗಿ ಸಂಧ್ಯಾವ ಮುಟ್ಟು ಮುಳುವಾಗ್ಲೆಲ್ಲ ಕೊಡ್ತಾನ ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದಿಲ್ಲ ಏಳು ಮರುಮ್ಯಾಲೆ ನೀ ಕುಂದ ಮಾಡಿದ ನಾಲ್ಕು ಮರುಮ್ಯಾಲೆ ನೀ ನಿದ್ದೆ ಮಾಡು ಮಾಡಿದ ಹೀಗಿದೆ ಸಾಕು ನೀ ಎದ್ದು ಕಾಲು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಬರಿ ಕೇಳಲಿಲ್ಲ ಹಂಗೆ ಕುಣಿದು ಹಿಂಗೆ ಕುಣಿದು ನಮ್ಮದು ಮಾರಯ್ಯ ಮುಂದೆ ಪತ್ನಿ ಕುಣಿದು ಎಂದು ಕುಣಿದು ಎಂದು ಕುಣಿದು ನಮ್ಮದು ಮಾರಯ್ಯ ಮುಂದೆ ಪತ್ನಿ ಕುಣಿದು ಸಂಪಾದು ಬಾನೆಲ್ಲ ಸಂಪಾದು ತಂಪಾದು ಮಾಡೆಲ್ಲ ಈ ಹಕ್ಕಿ ಹಾಡ ಆ ತುಂಬಿದಾದ ಚಂದ್ರದ ಗೋರ ಚಲ್ಲದ ಕಾಲ ಚಂದ ಮೈದಾಳ ಮಾದೇವ ಕೇಳಂಗ ಗುಂಡು ಎದ್ದೇಳೋ ಮಂಡೆ ಗುಡುವಾಗ್ಲೆಲ್ಲ ಕೊಡ್ತಾನ ನಮ್ಮಪ್ಪ ಶಿವ ಅವನು ಉರಿದರೆ ಕೊರಡು ಕೊನರಿ ಬಂಗಾರ ಬಾಳಪ್ಪ ಕಡೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ನಾವು ಮರುಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ ಹೀಗಿದೆ ಸಾಕು ನೀ ಎದ್ದು ಕಾಲು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾಡಿ ಎಲ್ಲ ಜಗಲ್ಲ ಹಂಗೆ ಕುಣಿದು ಹಿಂಗೆ ಕುಣಿದು ನಮ್ಮದು ಮಾರಯ್ಯ ಮುಂದೆ ಪತ್ನಿ ಕುಣಿದು ಅದು ಎಂದು ಕುಣಿದು ಎಂದು ಕುಣಿದು ನಮ್ಮದು ಮಾರಯ್ಯ ಮುಂದೆ ಪತ್ನಿ ಕುಣಿದು ಹಂಗೆ ಕುಣಿದು ಹಿಂಗೆ ಕುಣಿದು ಮಾರಯ್ಯ ಬಹಳ ಚೆನ್ನಾಗಿ ನೃತ್ಯವನ್ನು ಮಾಡಿದ್ದಾರೆ. ಇಲ್ಲಿ ಬನ್ನಿ ಆನ್ಯ ಎಸ್ ಪುಟಾಣಿ ಮಕ್ಕಳು ಈಗಾಗಲೇ ನೋಡಿ ಸಣ್ಣ ಮಗು ಇಲ್ಲಿ ಎಲ್ಲರ ಮುಂದೆ ಬನ್ನಿ. ಓಕೆ, ಇವತ್ತು ನಮ್ಮ ವೇದಿಕೆಯಲ್ಲಿ ಖಾಲಿ 8 ಮಕ್ಕಳು ಮಾತ್ರ ಬಂದಿದ್ದಾರೆ. ಆದರೆ ನಮ್ಮಲ್ಲಿ ಸುಮಾರು 30 ಮಕ್ಕಳು ಕಂಟಿನ್ಯೂ ಆಗಿ ಹಲವಾರು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ದಕ್ಷಿಣ ಕನ್ನಡ ಆಗಿರ್ಬೋದು, ಕೇರಳ ರಾಜ್ಯಕ್ಕೆ ಕೂಡ ಹೋಗಿದ್ದಾರೆ. ಅದು ಅಲ್ಲದೆ ಉತ್ತರ ಕನ್ನಡದಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನೀಡಿರುವಂತಹ ತಂಡ. ಅದರಲ್ಲಿ ಇವತ್ತು ಸಡನ್ ಆಗಿ ನಮಗೆ ನಿನ್ನೆ ಈ ಕಾರ್ಯಕ್ರಮ ಫಿಕ್ಸ್ ಆದ ಕಾರಣ ಎಲ್ಲರೂ ಆಚೆ ಈಚೆ ನೆಂಟರ ಮನೆಗೆಲ್ಲ ಹೋಗಿದ್ದ ಕಾರಣ ಎಲ್ಲ ಮಕ್ಕಳು ಇಲ್ಲಿ ವೇದಿಕೆಗೆ ಬರ್ಲಿಕ್ಕೆ ಆಗಲಿಲ್ಲ. ಇದರಲ್ಲಿ ಒಂದು ಸಣ್ಣ ಪುಟಾಣಿ ಮಗು ಇದ್ದಾಳೆ ನೋಡಿ, ಖಾಲಿ 5 ವರ್ಷ. ಕಳೆದ 1.5 ವರ್ಷದಿಂದ ನಮ್ಮ ಗುರುಕುಲ ಕಲಾ ಕೇಂದ್ರದಲ್ಲಿ ನೃತ್ಯ ಅಭ್ಯಾಸವನ್ನು ಮಾಡ್ತಾ ಬಂದಿದ್ದಾಳೆ. ಸುಮಾರು 40ಕ್ಕೂ ಹೆಚ್ಚಿನ ವೇದಿಕೆಗಳಲ್ಲಿ ಈ ಪುಟಾಣಿ ಮಗು ನೃತ್ಯ ಮಾಡಿದ್ದಾಳೆ ಅಂತ ಹೇಳಿದ್ರೆ ತುಂಬಾ
ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ವೇದಿಕೆಗಳಲ್ಲಿ ಹಂಚಿಕೊಂಡಿರುವಂತಹ ಆನ್ಯ ಇನ್ನಷ್ಟು ಬೆಳೆಯಲಿ, ಹಾಗೆ ನೀವೆಲ್ಲರೂ ಕೂಡ ಇನ್ನಷ್ಟು ಬೆಳೆಯಲಿ, ನೀವು ಈ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಬನ್ನಿ ಅಂತ ಹೇಳ್ತಾ ಶುಭ ಹಾರೈಕೆಗಳನ್ನು ನೀಡ್ತಾ ಇನ್ನೊಂದು ಡ್ಯಾನ್ಸ್ ಉಂಟಲ್ಲ ನಿಮ್ಮದು, ಓಕೆ ಬೆಸ್ಟ್ ಏನು ಮಾಡಿಕೊಳ್ಬೋದು. ಓಕೆ, ಮಕ್ಕಳಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಳೆಯ ಆಶೀರ್ವಾದವನ್ನು ತಾವೆಲ್ಲರೂ ಕೂಡ ನೀಡಬೇಕು ಅಂತ ಕೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಮ್ಮೆ ಕೀಬೋರ್ಡ್ ವಾದನವನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಸಮರ್ಥ ಎಸ್. ಬ್ರಹ್ಮಮುರಾರಿ ಸುರಾರ್ಚಿತ ಲಿಂಗಂ ಅಂತ ಹೇಳುವಂತಹ ಹಾಡಿಗೆ ಕೀಬೋರ್ಡ್ ವಾದನವನ್ನು ಮಾಡ್ತಾರೆ. ಸಮರ್ಥಿಗೆ ಒಂದು ಜೋರಾಗಿ ಚಪ್ಪಾಳೆ ಬರಲಿ. ನಮ್ಮ ಪೋಸ್ಟ್ ಮಾಸ್ಟರ್ ಸಂತೋಷಣ್ಣ ಅವರ ಮಗ ಸಮರ್ಥ್ ಈಗ ನಿಮ್ಮ ಮುಂದೆ ಕೀಬೋರ್ಡ್ ವಾದನದಲ್ಲಿ. ಆ ಚೇರ್ ತಗೊಂಡು ಬಾ.
ಎಸ್ ಸರ್, ಧನ್ಯವಾದಗಳು ಸಮರ್ಥ ಎಸ್ ಇವರಿಗೆ. ಅದ್ಭುತವಾದಂತಹ ಕೀಬೋರ್ಡ್ ವಾದನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯ ಆಶೀರ್ವಾದವನ್ನು ನೀಡಬೇಕಾಗಿ ಕೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಇನ್ನೊಂದು ಸುಮಧುರವಾದಂತಹ ಗೀತೆಯನ್ನು ಅಂದರೆ ಜನಪದ ಗೀತೆಯನ್ನು ಹಾಡಲಿಕ್ಕೆ ವೇದಿಕೆಗೆ ನಮ್ಮ ಪುಟಾಣಿ ಮಕ್ಕಳು ಬರ್ತಾ ಇದ್ದಾರೆ. ಮಾನ್ವಿ, ಋತ್ವಿ, ಹಾಗೆಯೇ ಸಾನ್ನಿಧ್ಯ, ಜಗತ್, ಸಾಯಿ ಪ್ರಕಾಶ್ ಹಾಗೆಯೇ ಆರುಷ್ ಅವರು ನಿಮ್ಮ ಮುಂದೆ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಗೀತೆಯೊಂದಿಗೆ. ಜನಪದ ಗೀತೆಯನ್ನು ಬಹಳ ಅದ್ಭುತವಾಗಿ ಮಕ್ಕಳು ಹಾಡಿದ್ದಾರೆ. ಇನ್ನು ಕೆಲವೊಂದು ಗೀತೆಗಳು, ಕೆಲವೊಂದು ನೃತ್ಯಗಳು ಮಾತ್ರ ವೇದಿಕೆಯಲ್ಲಿ ಉಳಿದಿದೆ. ಊಟ ಮಾಡಲಿಕ್ಕೆ ಬಾಕಿ ಇರುವವರು ಊಟವನ್ನು ಮಾಡಬೇಕು, ಊಟವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇನ್ನು ಮುಂದಕ್ಕೆ ಒಂದು
ಭಕ್ತಿಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈ ಹಾಡು ಶ್ರೀ ಉಮಾಮಹೇಶ್ವರ ದೇವರ ಕುರಿತಾದಂತಹ ಹಾಡು. ಕಳೆದ ವರ್ಷ ನಾನೇ ಹಾಡಿರುವಂತಹ ಹಾಡು. ಗುರುಕಲಾಸ್ ಕ್ರಿಯೇಷನ್ ಅಂತ ಹೇಳುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಹಾಕಿದರೆ ಈ ಹಾಡು ಸಿಗ್ತದೆ. ಮಜಲು ಮಾರು ಉಮಾಮಹೇಶ್ವರ ಅಂತ ಹೇಳುವಂತಹ ಹಾಡು ನಿಮ್ಮ ಮುಂದೆ ಹಾಡುವಂತಹ ಗಾಯಕಿ ನಾನು ಗುರುಪ್ರಿಯ ಶಿವಾನಂದ ಕಾಮತ್ ನಿಮ್ಮ ಮುಂದೆ. ಮಾದೇವಾ 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 ಮಹಾದೇವಾ ಮಾದೇವಾ 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 ಮಜಲು ಮಾರು ಮಹೇಶ್ವರ ನೀ ಎನ್ನ ತಂದೆ ಪೊರೆಯೋ ಸರ್ವ ಶಿವ ಶಂಕರ. ಮಜಲು ಮಾರು ಮಹೇಶ್ವರ ನೀ ಎನ್ನ ತಂದೆ ಪೊರೆಯೋ ಸರ್ವ ಶಿವ ಶಂಕರ. ದೇವಾದಿ ವಂದಿತ ದೇವಾ ಸಂಕಷ್ಟನಾಶ ಶಿರದಿ ಶಿವ ಪಾಲಿಸಿ ಕರದಿ ತ್ರಿಶೂಲವಿರಿಸಿ ಪಶುಪತಿ ಪಶುಪತಿ ನಾಶ ಕರುಣಾಳು ಈಶ. ಮಜಲು ಮಾರು ಮಹೇಶ್ವರ ನೀ ಎನ್ನ ತಂದೆ ಪೊರೆಯೋ ಸರ್ವರ ಶಿವ ಶಂಕರ. ಭಕ್ತರ ಕರೆಗೆ ಬೇಡದೆ ಓಡುವ ಭಕ್ತ ಪ್ರಿಯ ತ್ರಿಲೋಚನ ಗಿರಿಜಪತಿನಾಥ ಬೋಲ ಬೋಲನಾಥ ದೀನದಯಾಳು ನೀಯ ಭಗವತಿಯಂತೆ ಕೈಲಾಸಪತಿ ಪರಮೇಶ ಬಂದು ಸಲಹು ತಂದೆ. ಮಜಲು ಮಾರು ಮಹೇಶ್ವರ ನೀ ಎನ್ನ ತಂದೆ ಪೊರೆಯೋ ಸರ್ವರ ಶಿವ ಶಂಕರ.
ಧನ್ಯವಾದಗಳು. ಉಮಾಮಹೇಶ್ವರ ನಂತರದಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕೊನೆಯ 2-3 ಕಾರ್ಯಕ್ರಮಗಳು ಮಾತ್ರ ವೇದಿಕೆಯಲ್ಲಿ ಈಗ ನಡೆಯಲಿಕ್ಕಿದೆ. ಇನ್ನೊಂದು ಸುಮಧುರವಾದಂತಹ ಗೀತೆ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಅಂತ ಹೇಳುವಂತಹ ಹಾಡನ್ನು ಹಾಡಲಿಕ್ಕೆ ವೇದಿಕೆಗೆ ಸಾಯಿ ಪ್ರಕಾಶ್ ಹಾಗೆಯೇ ಆರುಷ್ ನಿಮ್ಮ ಮುಂದೆ.
ಧನ್ಯವಾದಗಳು ಸಾಯಿ ಪ್ರಕಾಶ್ ಹಾಗೆಯೇ ಜಗತ್ತಿಯವರಿಗೆ. ಕಾರ್ಯಕ್ರಮದ ಕೊನೆಯ 3 ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೆಯಲಿದೆ. ಇನ್ನು ಮುಂದಕ್ಕೆ ಒಂದು ಶಾರದಾ ಮಾತೆಯನ್ನು ಸ್ತುತಿಸುವಂತಹ ಸುಮಧುರವಾದಂತಹ ಗೀತೆ ಶಾರದೆ ದಯ ತೋರಿದೆ ಗೀತೆಯೊಂದಿಗೆ ವೇದಿಕೆಯಲ್ಲಿ ಶಿವಾನಂದ ಶೆಣೆ ಪುತ್ತೂರು. ಗೀತೆಯನ್ನು ನಂತರದಲ್ಲಿ ಪ್ರಸ್ತುತಪಡಿಸ್ತೇವೆ. ಇನ್ನು ಮುಂದಕ್ಕೆ ಕೊನೆಯ ನೃತ್ಯ ಗುರುಕುಲ ಕಲಾ ಕೇಂದ್ರ ಪುರುಷರಕಟ್ಟೆ ರಿಜಿಸ್ಟರ್ ಪುತ್ತೂರು ಇದರ ಕೊನೆಯ ನೃತ್ಯ ವೇದಿಕೆಯಲ್ಲಿ ನಡೆಯಲಿದೆ. ತುಳುನಾಡಿನ ವೈಭವವನ್ನು ಸಂಸ್ಕೃತಿಯನ್ನು ಹೇಳುವಂತಹ ಒಂದು ಗೀತೆಗೆ ನೃತ್ಯವನ್ನು ಮಾಡಲಿದ್ದಾರೆ ನಮ್ಮ ಯಜ್ಞ ಹಾಗೆಯೇ ವರ್ಷಿತ, ಆನ್ಯ ಹಾಗೆಯೇ ಧನ್ವಿ, ಶ್ರೀಜಾ, ಶಿವಾಂಶ್, ಶ್ರೇಯ, ದಿವಿಷಾ ವೇದಿಕೆಯಲ್ಲಿ. Tembeda bakyadı kubbuga, nama tembeda bakyadı kubbuga. Hey, tembeda bakyadı kubbuga, nama tembeda bakyadı kubbuga. Tarayda tuppungai, bajjaiga kubbuge. Tarayda tuppungai, bajjaiga kubbuge.
ಮೆಟ್ಟಿಗೆ ಕಪ್ಪು ಬೇಸಿ ಪಾಡೊಂದು ಗುದ್ದಾದ ಅಲ್ಲಂಟು ಜವನಿರು ಪ್ರೆಸೆಂಟ್ ಆಗ್ತಿರು ಕಲರ್ಫುಲ್ ಸೆಟ್ ಪವರ್ಫುಲ್ ಸಿಂಗಲ್ನಾದ ಕಂಗಾಲಾಗೆ ಬಾರಿ ಖುಷಿ ಜಾಲಿಗೆ ತಪ್ಪ ಖುಷಿ ಪಾಡೋದು ಫುಲ್ ಸಾಗಿದೆ ನ್ಯೂಟ್ರಲ್ ಆಗದೆ ಕೇಳಿದುಕೊಂಡು ಸೇರನ್ನು ಮದುವೆಗೆ ಜವನಿಗೆ ಜೈ ಜೈ ಮನವಾರಿ ಕಾಣೆ ಎಲ್ಲದು ಕೋಯ್ ಸೌಂಡ್ ಲೈಫ್ ಕುರಿಯರ್ಗ ಪನುವಾಗಿ ಸೈ ಸೈ ತಗಿಡದ ಕಾದು ಬಿಟ್ಟು ಕಾಣ ನಿಂತು ಮಾಡಿ ಜೋರಾದ ಚಪ್ಪಾಳೆ ಬರಲಿ ಎಲ್ಲ ಮಕ್ಕಳಿಗೂ ಕೂಡ. ನೃತ್ಯ ಕಾರ್ಯಕ್ರಮವನ್ನು ನೀಡಿದ ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಶಾರದಾ ಮಾತೆಯನ್ನು ಸ್ತುತಿಸುವಂತಹ ಶಾರದೆ ದಯ ತೋರಿದೆ ಗೀತೆಯೊಂದಿಗೆ ಶಿವಾನಂದ ಶೆಣೈ ನಿಮ್ಮ ಮುಂದೆ. ಅದರ ನಂತರದಲ್ಲಿ ಕೊನೆಯ ಒಂದು ಗೀತೆ ಇರುತ್ತದೆ. ಯಾರು ಕೂಡ ಇರುವವರು ಇರಿ. ಈ ಹಾಡನ್ನು ಬಹಳ ಅದ್ಭುತವಾದಂತಹ ಹಾಡು. ಈ ಹಾಡನ್ನು ನೀವು ಕೂಡ ಹಾಡಲಿಕ್ಕೆ ಇರ್ತದೆ. ಆದ ಕಾರಣ ಯಾರು ಕೂಡ ತೆರಳದೆ ಕೊನೆಯ ಒಂದು ಗೀತೆಯನ್ನು ನಮ್ಮೊಂದಿಗೆ ಹಾಡಿತಾ ಹೇಳ್ತಾ ವೇದಿಕೆ ಶಿವಾನಂದ ಶೆಣೈ ಚಿತ್ತೂರಿಗೆ. चापदुष्टे हिमरुचियुक्ते
ಅದ್ಭುತವಾದಂತಹ ಗಾಯನ ಶ್ರೀರಾಮಕೃಷ್ಣ ಚಿತ್ತೂರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಗುರುಕುಲ ಕಲಾ ಕೇಂದ್ರ ಪುರುಷರಕಟ್ಟೆ ರಿಜಿಸ್ಟರ್ಡ್ ಪುತ್ತೂರು ಇದರ ಗಾನ ನೃತ್ಯ ಸಂಭ್ರಮ ಕಾರ್ಯಕ್ರಮ ಇಷ್ಟು ಹೊತ್ತು ಸುಮಾರು 2 ಗಂಟೆಗಳಿಂದ ವೇದಿಕೆಯಲ್ಲಿ ನಡ್ಕೊಂಡು ಬಂದಿದೆ. ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮಜಲುಮಾರು ಮುಖ್ವೆ ಇಲ್ಲಿಯ ವರ್ಷಾವಧಿ ಜಾತ್ರಾ ಸಂದರ್ಭದಲ್ಲಿ ನಮ್ಮ ಪುಟಾಣಿ ಮಕ್ಕಳಿಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಿದಂತಹ ಎಲ್ಲ ಆಡಳಿತ ಮಂಡಳಿಗಳಿಗೆ, ಎಲ್ಲ ಸದಸ್ಯರಿಗೆ, ಹಾಗೆ ಮುಖ್ಯವಾಗಿ ನಮ್ಮ ಅರ್ಚಕರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಕಾರ್ಯಕ್ರಮದ ಕೊನೆಯ ಒಂದು ಗೀತೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಈಗಾಗಲೇ ಹೇಳಿದಾಗೆ ಇದು ಕೊನೆಯ ಹಾಡು. ಈ ಹಾಡಿಗೆ ನಾನು ಹಾಡ್ತೇನೆ, ನನ್ನ ಜೊತೆ ನೀವೆಲ್ಲರೂ ಕೂಡ ಧ್ವನಿಗೂಡಿಸ್ಬೇಕು. ಆಗ್ಬೋದಲ್ವಾ? ಮುಂದುಗಡೆ ಇರುವವರೆಲ್ಲರೂ ಕೂಡ ಧ್ವನಿಗೂಡಿಸ್ಬೇಕು. ಆಗೋದಂತಿದ್ರೆ ಮಾತ್ರ ಈ ಹಾಡನ್ನು ಹಾಡ್ತೇನೆ, ಇಲ್ಲದಿದ್ರೆ ಇಲ್ಲಿಗೆ ನಿಲ್ಲಿಸ್ತೇವೆ. ಆಗ್ಬೋದಾ? ಓಕೆ, ಸರಿ. ಈ ಹಾಡು ಜಾನಪದ ಶೈಲಿಯ ಒಂದು ಹಾಡು. ಇದನ್ನು ಜನಪದ ಗೀತೆ ಅಂತಲೂ ಹೇಳ್ತಾರೆ ಅಥವಾ ಭಾವಗೀತೆ ಅಂತಲೂ ಹೇಳ್ತಾರೆ. ಯಾವ ಹಾಡು ಇದೇ ಹಾಡು ಅಂತ ಹೇಳುವಂಥದ್ದು ಯಾವುದು ಕೂಡ ಇಲ್ಲ. ಆದ ಕಾರಣ ಜಾನಪದ ಶೈಲಿಯ ಒಂದು ಗೀತೆ ನಿಮಗೋಸ್ಕರ ಹಾಡ್ತಾ ಇದ್ದೇವೆ. ಕೋಳಿಕೆ ರಂಗ ಗೀತೆಯೊಂದಿಗೆ ನಾನು ಗುರುಪ್ರಿಯ ಶಿವಾನಂದ ಕಾಮತ್ ನಿಮ್ಮ ಈ ಹಾಡನ್ನು ಪ್ರಾರಂಭ ಮಾಡಿದ್ದೇನೆ. ಏನು ಹಾಡಬೇಕು ಅಂತ ನಾನು ನಿಮಗೆ ಹೇಳಿಕೊಡ್ಲಿಲ್ಲಲ್ಲ, ಹೌದಲ್ವಾ? ಹಾಡ್ತೇನೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತ ಹೇಳಿಕೊಟ್ಟಿರ್ಲಿಲ್ಲ. ಓಕೆ, ನೀವು ಹಾಡಬೇಕಾದಂಥದ್ದು ಕೋಳಿ ಹೇಗೆ ಹೋಗ್ತದೆ ಹಾಗೆ ನಿಮ್ಮ ಮನೆ ಕೋಳಿ ಹೋಗುದು, ನಮ್ಮ ಮನೆ ಕೋಳಿ ಕೋ 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 ಅಂತ ಹೋಗ್ತದೆ. ಓಕೆ, ಆದ್ರೆ ಇವತ್ತು ನಾವು ಹಾಡಬೇಕಾದಂಥದ್ದು ಕೋ ಅಷ್ಟೇ. ಇಲ್ಲದ್ರೆ ನಾವು ತುಂಬಾ ಉದ್ದಕ್ಕೆ ಹಾಡಿದ್ರೆ
ಮುಂದೆ ಹೋಗ್ತದೆ. ಅದಕ್ಕೆ ಎಲ್ಲರೂ ಹಾಡಬೇಕಾದಂಥದ್ದು ಒಂದೇ ಒಂದು ಕೋ ಅಂತ ಹಾಡಬೇಕು. ಹೇಗೆ ಒಂದ್ಸಲ ಪ್ರಾಕ್ಟೀಸ್ ಮಾಡುವ. ಹೇಗೆ ಹಾಡಬೇಕು? ಇನ್ನೂ ಜೋರಾಗಿ ಹೇಗೆ ಹಾಡಬೇಕು? ಇಷ್ಟ ಹಾಡಿದ್ರೆ ಸಾಕು. ಒಂದು ಸುನ್ನೇಗ ಇದ್ದ ಹಾಡ ಕಡೆ ಬಾಯ್ ಬಿಡೋನು ಬೆಪ್ ನನ್ ಮಗ. ಕೊರಳೇನು ಕೇಳು ನಾನು ಒಂದು ಸುನ್ನೇಗ ಇದ್ದ ಹಾಡ ಕಡೆ ಬಾಯ್ ಬಿಡೋನು ಬೆಪ್ ನನ್ ಮಗ. ಅರ್ಥನೇ ನಾ ತಿಪ್ಪಾರಟ್ಟಿ ಊರನ್ನವರ ಅಣ್ಣನ ಹೆಂಡತಿ ತಮ್ಮ ನಡಕಲ್ ಸರ್ಕಲ್ ಚಿಕ್ಕವಾಗ ಹೀಗೆಲ್ಲ ನಾನು ಕೋಳಿ ಕೇಳಕ ನಾನು ಕೋಳಿ ಕೇಳಕ ನಾನು ಕೋಳಿ ಕೇಳಕ ನಾನು ಕೊಕ್ಕರೆ ಕೋಳಿ ಕೇಳಕ. ಚಪ್ಪಳ ಬರುವುದ ಎಲ್ಲರೂ ಆ ಕಡೆ. ಊಟ ಆದವರೆಲ್ಲ ಕೈಯಲ್ಲಿ ಬಟ್ಟೆಗೆ ಇರೋರೆಲ್ಲ ಚಪ್ಪಳ ತಗೋ.
ನನ್ನ ಬೆದರಿಸಿದ. ಅವ ಹೆದರಿಸಿದ, ನನ್ನ ಬೆದರಿಸಿದ. ಹೇ ಮಾನ್ವಿ, ನಿನ್ನ ಹೆಸರೇನು ಅಂತ ಕೇಳಿದ. ಈಗ ಹೇಳ್ತೀರಾ ನಾನು ಏನು ಹೇಳಿದೆ ಅದಕ್ಕೆ? ಏನು? ನಾನು ಹೋಳಿಕೆ ರಂಗ, ನಾನು ಹೋಳಿಕೆ ರಂಗ, ನಾನು ಹೋಳಿಕೆ ರಂಗ, ನಾನು ಹೋಳಿಕೆ ರಂಗ, ನಾನು ಹೊರಟೋಳ ಅಣ್ಣನ ಹಿಂದೆ ಕನ್ನಡ ಚಿಕ್ಕ ಮಗ. ನಾನು ಡ್ಯಾನ್ಸ್ ಶೋ ಕಾಣುತ್ತಲ್ಲ, ಹೊಳಿಗೆ ರಂಗ, ಹೊಳಿಗೆ ರಂಗ, ಹೊಳಿಗೆ ರಂಗ. ಎಸ್, ಡ್ಯಾನ್ಸ್ ಮಾಡಿದ ಎಲ್ಲ ಮಕ್ಕಳಿಗೂ ಕೂಡ ಜೋರಾಗಿ ಚಪ್ಪಾಳೆ ಬರಲಿ ನೋಡುವ. ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಗುರುಕುಲ ಕಲಾ ಕೇಂದ್ರದ ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು. ಕರೆಕ್ಟ್ ವಾಯ್ಸ್